ಏನು ಇಲ್ಲಾಗ ನಿದ್ದೆ ಹತ್ತೈತಲ್ಲ ಊಟಕ್ಕೆ ಹಾಕಿ ಕೊಡ್ಬೇಕಂದೆ. ಅಯ್ಯೋ ತಾಳು ಏನು ಮಾಡ್ತಾ ತಡಿ ಯಾವಶ್ಯರ ಎಬಸ್ತೀನಿ ಪಾಪ ಗುಳಿಗೆ ಇರ್ತಾವು ಹಂಗೆ ಹಸ್ಕೊಂಡು ಮಕ್ಕೋತಾ ಏನು ಮತ್ತೆ ಗುಳಿಗೆ ತೊಗೊಂಡಿರ್ತಾವಲ್ಲ ಅವು ಗುಳಿಗೆ ಇದಕ್ಕೆ ಅದು ನಿದ್ದೆ ಜೋರು ಬಂದ್ಬಿಡ್ತೈತಿ. ಒಂಚೂರು ಜ್ವರ ಕಡಿಮೆ ಆಗ್ಯಾವ ಆರಾಮಕತಿ ಗುಳಿಗೆ ಅದ ತೊಗೊಂಡ. ಈಗೇನು ರಗಡ್ ಡಾಕ್ಟ್ರ್ ಶಾನೆ ಈಗ. ನೀಲ ನೀಲ ಹೇಳ್ಬೇ ಒಟ್ಟು ಇದನ್ನು ಊಟ ಮಾಡಿ ಹೇಳು ನೀಲ. ಏನಿ ಜ್ವರ ಆತೈತಲ್ಲ ಪಾಪ ಮಕ್ಕೊಂಡ ಬಿಡಿ ಇನ್ನೊಂದು 10-15 ನಿಮಿಷ ಮಕ್ಕೊಳ್ಳಿ ಆಮೇಲೆ ಬಂದು ಎಬ್ಸ್ತೇನೆ ಯಾಕೆ ಜೋರು ನಿದ್ದೆ ಹತ್ತೈತಿ. ಅನ್ನಾರ ಇದು ಊಟಕ್ಕೆ ಕೊಡ್ಲೇನ್ರಿ ಏನಿಲ್ಲ ನಾ ಎಬ್ಸಕ್ಕೆ ಹೋಗಿದ್ದಕ್ಕೆ ಜೋರು ನಿಂತೈತಿತ್ತು. ನೀವು ಊಟ ಮಾಡ್ತೀರೇನ್ರಿ ಅನ್ನಾರ? ವೈನಿಯರ್ ಈಗ ತಡ್ರಿ ಹಿಂದಾಗಡೆ ಉಂತೇನೆ ನಾನು ಹೊಟ್ಟೆ ಹಸು ಆಗಿಲ್ರಿ. ಹಿಂದಾಗಡೆ ಊಟ ಮಾಡ್ತೀನಿ ಹೇಳ್ರಿ. ಮಲ್ಕೊಳ್ಬಿಡ್ರಿ ಹಂಗಾರಕ್ಕಿ ಹಿಂದಾಗಡೆ ಎದ್ದು ಊಟ ಅದು ಮಾಡ್ತಾವೆ ನೀವು ಉಂಡು ಬಿಡ್ಬೇಕಿಲ್ರಿ. ಇಲ್ಲ ನಾನು ನಮಗೂ ಏನು ಹೊಸವಿಲ್ಲ ನೀಲ ಎದ್ಮೇಲೆ ಕರ್ಕೊಂಡು ಊಟ ಅದು ಮಾಡ್ತೀನಿ. ನೀವು ಊಟ ಮಾಡಿದ್ರೆ ಬೇಷ್ ಆಕೈತ್ರಿ ಆತಾಡ್ರಿ ಹಂಗಾರೆ ಆಮೇಲೆ ಹಚ್ಕೊಡ್ತೇನೆ ನಿಮಗೂ ಊಟಕ್ಕೆ. ಹ್ಞೂ ರೀ ವೈನಿಯರ್ ಆತಾಳ್ರಿ. ಮಕ್ಕೊಂಡ ಬಿಟ್ಟ ಅಲ್ಲ ನೀಲ. ಜ್ವರ ಕಡಿಮೆ ಆಗ್ಯಾವನಿಲ್ಲ ಮುಂಜಾನೆ ಆಗ ನಾನು ದವಾಖಾನಿಗಿಂತ ತೋರ್ಸ್ಕೊಂಬಂದು ಹಂಗೆ ಮನೆಗೆ ಬಿಟ್ಟು ಹೊಲಕ್ಕೆ ಹೋದಾವ ಈಗ ಬಂದೆ. ಜ್ವರ ಕಡಿಮೆ ಆಗ್ಯಾವಳ ಏನಿಲ್ಲ ನೀಲ. ಯಾವಾಗ ಬಂದ್ರಿ ಎಚ್ಚರಣೆ ಇಲ್ಲಲ್ಲ ಎಬಸ್ಯಾರ ಎಬಸ್ಬೇಕಿಲ್ರಿ. ಈಗ ಬಂದ್ಯಾಳ ನಾನು. ವೈನಿಯರು ಎಬ್ಸಿದ್ರಂತ ನೀನು ಊಟಕ್ಕೆ ಹೇಳಿಲ್ರಿ ಅಂತ ಅಂದ್ರ ಅವ್ರು. ಅದಕ್ಕೆ ಊಟ ಅದು ಮಾಡ್ತಾಳಂತ ಎಬ್ಸಕ್ಕಂತ ಬಂದೆ ನಾನು. ಹೌದನ್ರಿ ಅಕ್ಕ ಬಂದಿದ್ದು ಎಚ್ಚರಣೆ ಇಲ್ಲ ನನಗೆ ಜೋರು ನಿದ್ದೆ ಹತ್ಬಿಟ್ಟೈತೆ ಗುಳಿಗೆ ತೊಗೊಂಡೇನಲ್ಲ ಆ ಗುಳಿಗೆ ಡೋಜಿಗೆ ನಿದ್ದೆ ಜೋರು ಮಾಪ್ರ ಬಂತು ಪಾಪ ಮಕ್ಕೊಂಬಿಟ್ಟೇನಿ. ಜ್ವರ ಮೈ ಬಿಸಿ ಕಡಿಮೆ ಆಗ್ಯಾವ ನೋಡಿದೆ ನಾನು. ಮತ್ತು ಆರಾಮ ಅನ್ಸಿದ್ರ ಹಂಗಾತ ಆರಾಮ ಅನ್ಸ್ಲಿಕ್ಕೆ ಹೊಳೆ ಬಾ ಅಂದಾರ ಅವರು. ಹೋಗ್ಬರ್ನೇನೋ ರಾತ್ರಿ ನಮ್ಮ ಇಂಜೆಕ್ಷನ್ ಅದೇನಾರ ಮಾಡ್ಸ್ಕೊಂಬರ್ನೇನು ಇಲ್ಲ. ಬ್ಯಾಡ್ರಿಪ್ಪ ಹೊಳ ಮಳ ಏನು ಇಂಜೆಕ್ಷನ್ ಮಾಡಿಸೋದು ಆರಾಮಾಗೈತೆ ನನಗೆ. ಮುಂಜಾನೆಕಿನ ಎಷ್ಟೋ ಆರಾಮ ಅನ್ಸೈತೆ ನೋಡಿ ಮೈ ಎಲ್ಲ ಹಳವಾರ ಅನಿಸ್ತು ನೋಡೋದು ಮಕ್ಕೊಂಡಿದ್ನೆಲ್ಲ. ಊಟಕ್ಕೆ ಹಚ್ಕೊಡ್ಲ ನಿಮ್ಗೆ? ಹಸುವಿಲ್ಲ ನನಗೂ ವೈನಿಯಾರ ಪಾಪ ಹಚ್ಕೊಡ್ತಾನಂದ್ರೆ ಊಟಕ್ಕೆ. ಇಲ್ಲ ತಡ್ರಿ ಹಸುವಿಲ್ಲ ಅಂತಂದೆ ಹಿಂದಗಡೆ ಉಂತೇನಿ. ನೀನು ಊಟ ಮಾಡ್ಬೇಕಿಲ್ಲ ಮತ್ತು ಪಾಪ ಅವ್ರು ನಿನ್ನ ಸಂಬಂಧ ನಿಂತಾರ ವೈನಿಯಾರು ಊಟಕ್ಕೆ ಊಟ ಮಾಡೋದು ಬಿಟ್ಟು. ಹೌದ್ರಿ ಅಕ್ಕ ಬಿಟ್ಟು ಊಟ ಮಾಡಂಗಿಲ್ಲ. ಹೇಳ್ತೀನಿ ರೀ ನಾನು ಒಂದಿಟ್ಟು ಮಕ್ಕ ಅದ ತಕೊಂಡು ಒಟ್ಟು ಸಪ್ಪಂದ ಉಣ್ಣದಾರಲ್ಲ ಅವ್ರು ಇವತ್ತೊಂದಿನ ಒಂದು ಈಟ್ ಇದನ್ನು ಹಾಲು ಮೊಸರು ಅದಕ್ಕೊಂಚೂರು ಒಣ ಮೆಣಸಿನ್ಕಾಯ್ದು ಒಗ್ಗರಣೆ ಹಾಕಿ ಒಂಚೂರು ಉಪ್ಪಿನಕಾಯಿ ಹಚ್ಕೊಂಡು ತಿಂತೇನೆ ತಡ್ರಿ ಅಕ್ಕ ಮಾಡ್ತೀನಿ ಇದು ಮಧ್ಯಾಹ್ನ ಮಾಡಿದ್ಲ ಅಂದ್ರೆ ಅದನ್ನ ಊಟ ಮಾಡ್ತೀನಿ. ರೊಟ್ಟಿ ಚಪಾತಿ ಏನು ಒಲ್ಲೆ ಆರಾಮಿಲ್ಲಲ್ಲ ಬಿರುಸಂದು ಅನ್ನ ಸಾರನು ಒಲ್ಲೆ. ಆತು ನಿನ್ಗೇನು ಬೇಕಂತ ಹಚ್ಕೊಂಡು ಊಟ ಮಾಡು. ಇದು ಹೊಟ್ಟೆ ತುಂಬ ಊಟ ಮಾಡು. ಗುಳಿಗೆ ಡೋಸ್ ಜಾಸ್ತಿ ಇರ್ತಾವಲ್ಲ ಅವು ಮತ್ತು ಸಂಕಟ ಹಂಗಾಕತ್ತದ. ಎಳ್ನೀರು ಅದು ತಂದು ಕೊಡ್ಬೇಕನ್ಯ ಜೋರು ಒಂದು ಕೆಮ್ಮಕತಿ ತಂಪಾಗ್ಬಿಡ್ತದ ಅದು ಮತ್ತೊಟ್ಟು. ಎಳ್ನೀರು ಬ್ಯಾಡ್ರಿಪ್ಪ ಜಗ್ ತಂಪು ಈಗ ಮೊದ್ಲು ಕೆಮ್ಮಾಕತ್ತೇನಿ. ಎಳ್ನೀರು ಏನು ಬ್ಯಾಡ ತೋರಿ. ಯಾವಾಗ ಒಂದಿಟ ಫೋನ್ ಹಚ್ಕೊಡ್ಬೇಕಿತ್ರಿ. ಇದು ಮನಿ ಫೋನ್ಯಾಗ ಕರೆನ್ಸಿ ಆಗೈತಿ. ಮುಂಜಾನೆ ಮಾಮಾರ್ ಹಾಕಿಸ್ತೇನೆ ಅಂದ್ರೆ ಮರ್ತಾ ಬಿಟ್ಟಾರ ಅವ್ರು. ಅದಕ್ಕೆ ಒಂದಿಟ ಅವ್ವಾರಿಗೆ ಫೋನ್ ಹಚ್ಬೇಕು. ಅದಕ್ಕೆ ಹಚ್ಚಿದ್ರಣ ಮತ್ತು ಅವ್ರು ಹೊಲ್ದಾಗ ನಿಮಗೆ ಹಚ್ಚಿರ್ತಾರ ಅವ್ರು ಮನಿ ಫೋನ್ ಹತ್ಲಿಕ್ಕಂದ್ರೆ ಹಚ್ಚಿದ್ರಣ ಅವ್ವಾರ ಅಪ್ಪರ ಯಾರ ಫೋನ್? ಅದನ್ನು ಹೇಳಾಕತ್ತ ಬಂದೆ ಹಂಗೆ ಮರ್ತು ಕುಂತಬಿಟ್ಟು ನೋಡು. ಹಚ್ಚಿದ್ರ ನಿಮ್ಮ ಅವ್ರ ಫೋನ್ ಹಚ್ಚಿದ್ರ ಹಿಂಗ್ರಿ ಆರಾಮಿಲ್ಲ ಜ್ವರ ಬಂದಿದ್ವು ಹಿಂಗೆ ತೋರ್ಸ್ಕೊಂಬಂದು ಮನೆಗೆ ಈಗ ಬಿಟ್ಟೀಗ ಹೊಲಕ್ಕೆ ಬಂದು ನೋಡ್ರಿ ಅಂತಂದೆ. ಆಯ್ತು ರೀ ಮನೆಗೂ ಹಚ್ಕೊಡ್ತೀನಿ ಅಂತಂದೆ. ಅದಕ್ಕೆ ಇಲ್ರಿ ನಾನು ಹೊಲಕ್ಕೆ ಹೊಂಟೀನಿ ಹೊಲಕ್ಕೆ ಹೋಗೋರಾಗ ಹಚ್ಚಿ ಮಾತಾಡಿ ಹೋಗ್ಬೇಕಂತಂದೆ. ಸಂಜೆ ಮಡೆ ಬಂದು ಹಚ್ತೀನಿ ಅಲ್ರಿ ಮನೆ ಫೋನ್ ಮನ್ಯಾಗ ಬಿಟ್ಟು ಹೋಗಿರ್ತೀವಿ ಹೊಲಕ್ಕೆ ಏನು ಒಯ್ಯಂಗಿಲ್ಲ ಅಂತ ಹೇಳಿದ್ರು ನಿಮ್ಮ ಅವ್ವಾರು. ಹೌದನ್ರಿ ಒಯ್ತಿದ್ರೆ ಏನ ಬಿಟ್ಟು ಹೋಗಿರ್ಬೇಕು ಬಿಡ ಹಂಗಾರೆ. ಅನ್ರಿ ಅಪ್ಪಾರ ಮಾತಾಡಿದ್ರೇನು ಫೋನ್ಯಾಗಿಲ್ಲ? ಇಲ್ಲ ನಿಮ್ಮ ಅಪ್ಪಾರು ಏನು ಮಾತಾಡಲಿಲ್ಲ. ಮೊನ್ನೆ ಅದಕ್ಕೆ ಕೆಲಸ ಸಂಬಂಧ ಹಚ್ಚಿದ್ರು ಅವಾಗ ಮಾತಾಡಿದ್ದೆ. ನಿಮ್ಮ ಅವ್ವಾರು ಅಷ್ಟ ಮಾತಾಡಿದ್ರಿ ಕೇಳಿದ್ನ್ಯಾ ಈಗ ಹೊಲಕ್ಕೆ ಹೋದ್ರು ನೋಡ್ರಿ ಅವ್ರು ಅಂತಂದು ಹೇಳಿದ್ರು ನಿಮ್ಮ ಅವ್ವಾರು. ಹೌದನ್ರಿ ಆಯ್ತು ತೋರಿ ಬರ್ರಿ ಹಂಗಾರೆ ಊಟಕ್ಕೆ ಹಚ್ಕೊಡ್ತೇನೆ. ಕಕ್ಕಲ್ ಮರ ತೊಗೊಂಬರ್ರಿ ನೀವು ನಾವು ಒಂದಿಷ್ಟು ಮಕ್ಕ ತೊಗೊಂಡು ನಿಮ್ಗೆ ಊಟಕ್ಕೆ ಹಚ್ಕೊಟ್ಟು ನಾನು ಊಟ ಅದು ಮಾಡ್ತೀನಿ. ಮತ್ತು ಪಾಪಕ್ಕೆ ಯಾಕೆ ನನ್ನ ಸಂಬಂಧ ನಿಂತಾಳ. ಬರ್ರಿ ಹೋಗೋಣ ಊಟ ಮಾಡೋಣ. ಹೊಲಕ್ಕೆ ಹೋಗ್ಬೇಕನ್ನ ಮತ್ತಿನ್ನ ಏನಿಲ್ರಿ. ಏನಿಲ್ಲ ನಾನು ಬರ್ತಾನಂತ ನಾ ಗಾಡಿ ಓದಿದ್ನಲ್ಲ ಹಂಗೆ ಬಂದೆ. ಡಾಕ್ಟರ್ ಅದು ಓದಿದ್ರಲ್ಲ ಬರಾಕತ್ತಾರ ಅವರು. ಊಟ ಮಾಡಿ ಒಂದಿಟ್ಟು ಮಕ್ಕೋತೇನೆ ನಿದ್ದೆ ಜೋರು ಎಳ್ಯಾಕತ್ ಬಿಟ್ಟೈತಿ ಇವತ್ತು ಕಣ್ಣಿಗೆ. ದೌಡ್ ಒಂದು ಎದ್ದಿದ್ವಲ್ಲ ಜೋರು ನಿದ್ದು ಬಂದ್ಬಿಟ್ಟೈತಿ. ಒಟ್ಟು ಊಟಕ್ಕೆ ಹಚ್ಕೊಡು ಊಟ ಮಾಡಿ ಒಂದು ತಾಸು ಮಕ್ಕೊಂಡು ಹೇಳ್ತೀನಿ ನಾನು. ದೌಡ ಬೇಡ್ರಿ ಮುಂಜಾನೆ ಅಂತಂದ್ರೆ ಕೇಳಂಗಿಲ್ಲ ಎದ್ದು ಕುಂದಿರ್ತೀರಿ ಸುಳ ಖಾಲಿ ಪಿಲಿ ಒಂಚೂರು ದೌಡ ಒಂಚೂರು ಮಕ್ಕೊಂಡು ಹೇಳ್ಬೇಕು. ಹೊಲಕ್ಕೆ ಹೋಗ್ತಿರ್ತೀರಿ ಮಧ್ಯಾಹ್ನ ಮಕ್ಕೊಳಂಗಿಲ್ಲ ಏನಿಲ್ಲ ತುಂಬ ನಿದ್ದೆ ಆದ್ರೆ ಮನುಷ್ಯ ಆರಾಮ. ಹ್ಞೂ ರೀ ಗೌಡ್ಸೇನಾರ ಆತ್ರಿ ಇನ್ಮೆ ಅಂತ ನೀವು ಹೆಂಗೆ ಹೇಳ್ತೀರಿ ಹಂಗೆ ರೀ. ಅಯ್ಯ ಬರ್ರಿ ಗೌಡ್ರಿ ಊಟಕ್ಕೆ ಹಚ್ಕೊಡ್ತೇನೆ ಊಟ ಮಾಡ್ರಿ ಅಂತ ಬರ್ರಿ. ನೋಡ್ರಿ ಗೌಡ್ಸೇನಾರ ಹಚ್ಕೊಡ್ರಿ ಊಟಕ್ಕೆ. ಹ್ಞೂ ರೀ ಗೌಡ್ರಿ ಬರ್ರಿ ಊಟಕ್ಕೆ ಹಚ್ಕೊಡ್ತೇನೆ. ಇಲ್ಲ ಬಾರ್ವ ಊಟ ಮಾಡೋಣಂತ. ಅನ್ನಾರ್ದು ಊಟ ಆತ ಅತ್ತಿಯರ್ದು ಊಟ ಆತನ ಅವ್ರ ಜೊತೆ ಮಾಡಂದ್ ನೀವ ನಾನು ಮತ್ತೆ ಇಲ್ಲಿ ಸುಳ ತಂಪನ್ಯಾಗ ಬಂದೆಲ್ಲ ಕುಂದಿರ್ತಾರ ಪಾಪ ಕುರ್ಚಾರ ಹಾಕೊಂಡು ಕುಂದ್ರಂಗಿಲ್ಲ ಏನಿಲ್ಲ. ಅಣ್ಣಾರು ಇದ್ರಲ್ಲ ಊಟಕ್ಕೆ ಅವ್ರು ಇಲ್ಲೇ ಉಂಡು ಬಿಡ್ಬಾರ್ವೆ ಹಚ್ಕೊಡ್ತಾರ ಅಂತಂದ್ರೆ ಊಟ ಮಾಡಿದ್ರು ಅವ್ರು ಅತ್ತಿಯಾರು. ಬಾರ್ವ ನಾವು ಊಟ ಮಾಡೋಣತ್ ಬಾ ನೀನು ಗುಳಿಗೆನ ಅದಾವು ಹೊಟ್ಟೆ ಹಸಿಲ್ಲ ನಿಂಗೆ ಮುಂಜಾನೆ ಅಂತೂ ತುಪ್ಪಿಟ್ಟು ತಿಂದಿದ್ದಟ.
ಅಕ್ಕ ಪಾಪನ ಎಬ್ಸಾಕ್ ಬಂದಿದ್ದೆ ಅಂತಕ್ಕ ಇವ್ರು ಅಂದ್ರೆ ಜೋರ್ ನಿದ್ದೆ ಹತ್ತಿ ಬಿಟ್ಟೈತಕ್ಕ ನನಗೆ ಗುಳಿಗೆ ಡೋಜಿಗೆ ಕಣ್ಣಿಗೆ ಅಂಕರ ಮಂಪ್ರ ಬಾಕ ಜಕ್ಕ ನಿದ್ದೆ ಹತ್ತಿ ಬಿಟ್ಟಿತ್ತು ಇವ್ರು ಬಂದು ಎಬ್ಸಿನ ಮ್ಯಾಗ ಹಚ್ಚರಾಗೈತೆ ನೋಡಕ್ಕ ಇನ್ನೂ ಬಿಟ್ಟಿದ್ರೆ ಎಷ್ಟೊತ್ತು ಮಕ್ಕೋತಿದ್ನೇನು ಏನಾತ್ ಬಿಡೇವ ಆರಾಮಿಲ್ದಾಗ ನಿದ್ದೆ ಆಗ್ಬೇಕದ ಅಂದ್ರೆ ಮನುಷ್ಯ ಆರಾಮ ಕುಂದ್ರವ ಊಟಕ್ಕೆ ಹಚ್ಕೊಡ್ತೇನೆ ಇಲ್ಲ ನೀನು ಇದನ್ನ ಮೊಸರನ್ನಕ್ಕೆ ಒಂಚೂರು ಒಣ ಮೆಣಸಿನ್ಕಾಯಿ ಹಾಕಿ ಮುರಿದು ಒಗ್ಗರಣೆ ತಂದಿದ್ದಿಲ್ಲ ಹಂಗೂ ಮಾಡೇನಿ ಗೋಧಿ ಹಿಟ್ಟು ಕಲಿಸಿದ್ದೆ ಗೋಧಿ ದೋಸೆ ಮಾಡಿದ್ರಾತಂತೇಳಿ ಚಟ್ನಿ ತುಪ್ಪ ಹಚ್ಕೊಂಡು ತಿಂದ್ರಾತಂತೇಳಿ ಮುಂಜಾನೆ ಎಲ್ಲರೂ ರೊಟ್ಟಿ ಅನ್ನ ಸಾರು ಉಂಡು ಹೋಗಿದ್ರಲ್ಲ ಅದ್ರ ಸಂಬಂಧ ಮತ್ತು ರಾತ್ರಿ ಏನಾರು ಚಪಾತಿ ಪಾತಿ ಮಾಡಿದ್ರಾತು ಬಿಷೇವ್ ಅಂತೇಳಿ ಒಟ್ಟು ದೋಸೆ ಹಿಟ್ಟು ಕಲಿಸಿಟ್ಟಿದ್ದೆ ಹಾಕ್ಲೇನೋ ದೋಸೆ ಹಾಕಿಟ್ಟೇನಿ ಒಂದು ತಿಂತೀನಿ ತಿಂದು ಒಟ್ಟು ಮ್ಯಾಗ ಅನ್ನ ಉಂತೀನಿ ಮೆತ್ತಗಾಗ್ಯಾವ ನೋಡಿ ಚಲೋ ಆಗಿ ಹಾಕೊಡ್ಲೆ ಒಂದೇ ಹಚ್ಕೊಡಕ್ಕ ಹಂಗಾರ ದೋಸೆನ ಒಂದು ತಿಂದ ಮ್ಯಾಗ ಒಂಚೂರು ಅನ್ನ ಉಂತೇನಕ್ಕ ಹಾಕ್ಲೇವ ಹಾಕಿ ತಡಿ ಬಿಸಿವ ಹಾಕಿ ಇಟ್ಟಿದ್ದೆ ನಾನು ಬಿಸಿವು ಹಂಗೆ ಮ್ಯಾಗ ಹೋಗದೇನಲ್ಲ ಹಾಕಿ ಮೆತ್ತಗಾಗ್ಯಾವು ಹಾಕಿ ಕೊಡ್ತೇನೆ ತಡಿ ಗೋರ ಒಂದು ಇಟ್ಟು ಟಮಾಟೆ ಹಣ್ಣಿನ ಚಟ್ನಿ ಶೇಂಗಾ ಚಟ್ನಿ ಒಟ್ಟು ತುಪ್ಪ ಹಾಕಿ ನೋಡು ದೋಸೆ ಹಾಕಿ ನೋಡು ತಿನ್ನು ನೀನು ಹಚ್ಕೋ ಅಕ್ಕ ಹಚ್ಕೋತೀನಿ ನಾನು ಹಚ್ಕೋತೀನಿ ತಿನ್ನ ನಾನು ಹಚ್ಕೋತೀನಿ ಅವ್ರು ಮ್ಯಾಗ ಒಟ್ಟು ಮೊಸರನ್ನ ಅವ್ನು ಇದ್ರಾಗ ಹಾಕೋತಿದ್ನಿಲ್ಲ ಅಕ್ಕ ಇದ್ರಾಗ ಹಾಕೇನಿ ತಗೋ ಅದನ್ನ ತಿಂದು ಇದನ್ನ ಅನ್ನ ಉಣ್ಣ ಮ್ಯಾಲೆ ತೇರಿಗೆ ಬಿಸಿ ದೋಸೆ ಹಾಕೇನ್ರಿ ದೋಸೆ ಹಿಟ್ಟು ಕಲ್ಸಿಟ್ಟಿನಿ ಹಾಕೊಡ್ತೇನೆ ಬಿಸಿ ತಿಂದಂದ್ರೆ ಒಂದೇ ಒಂದು ತಿಂದ್ರು ಮುಂಜಾನೆ ರೊಟ್ಟಿ ಮಾಡಿತ್ತಲ್ಲ ಅವ್ರಿಗೆ ರೊಟ್ಟಿ ಇದ್ರೆ ಮುಗೀತು ನೋಡಿ ಏನು ಬೇಡ ಅವ್ರಿಗೆ ಮತ್ತು ರೊಟ್ಟಿ ಇದನ್ನ ಪಲ್ಯ ಇದು ಕಾಳು ಪಲ್ಯ ಇದು ಮಾಡಿತ್ತಲ್ಲ ತಿಂದು ಮ್ಯಾಗ ಒಂದು ದೋಸೆ ತಿಂದು ಒಂದಿಟ್ಟು ಅನ್ನ ಹಾಕಿದ್ದೆ ಊಟ ಅದು ಮಾಡಿದ್ರೆ ಅನ್ನಾರು ದೋಸೆ ತಿಂದ್ರು ಅವರು ಅನ್ನಾರ್ಗರ ಜೊತೆ ಗೋಧಿ ದೋಸೆಗೆ ಬಾಜಿ ಹೋದಾರ ಅನ್ನಾರು ಅಕ್ಕ ಅದ ಹಚ್ಕೊಡತ್ತೀನಿಲ್ಲಕ್ಕ ಬೆಟಗರ್ ಚಟ್ನಿ ಮಾಡಿಲ್ಲ ಇದಕ್ಕ ಅಂತಂದ್ರೆ ನಾನು ಮಕ್ಕೊಂಡೇನಿ ಅಕ್ಕಗ ಕೆಲಸ ಭಾಳ ತೆಗಿತಿ ಒಬ್ಬೆ ಕೈಗಾಳಕ್ಕೆ ಇವತ್ತು ಏನು ಮಾಡಿಲ್ಲ ನಾನು ಹಿಂಗೆ ದವಾಖಾನಿಗೆ ಹೋಗ್ಬಂದು ಹಿಂಗೆ ಮಕ್ಕೊಂಡೇನಿ ಏನು ಕೆಲಸ ಮಾಡಿಲ್ಲ ಅದು ಟಮಾಟಿ ಚಟ್ನಿ ಮ್ಯಾಗ ಬಿಟ್ಟಿತ್ತು ಬಿಡ್ರಿ ಅಂತಂದೆ ಮತ್ತು ಸುಮ್ಮನೆ ಆದ್ರಕ್ಕ ಮಾಡ್ಬೇಕಂದೇನಿಲ್ಲ ಒಗ್ಯಾನ ಬಾಂಡೆ ಮಾಡೋರಾಗನ ಹೊತ್ತಾಗ್ಬಿಡ್ತು ಹಂಗಾಗಿ ಅನ್ನಾರ ನೀನು ಎಬ್ಸಾಕ್ ಬಂದ್ರಲ್ಲ ಅವಾಗ ಓಡಾಡಿ ದೋಸೆ ಹಾಕೇನು ಹಿಟ್ಟು ಕಲ್ಸಿಟ್ಟಿದ್ದೆ ಅವಾಗ ಇವ ಇನ್ನು ಮತ್ತೆ ಊಟಕ್ಕೆ ಬರ್ತಾರೆ ತಡಿ ಮತ್ತು ಹಂಚು ಕಾಶಿ ಬಡ ಬಡ ದೋಸೆ ಹಾಕಿದ್ರತಂತೆ ಓಡಾಡಿ ಇದು ಮಾಡೀನಿ ಇದನ್ನು ಬೆಟಗರ್ ಚಟ್ನಿ ಮಾಡೋದು ಲಕ್ಷಣ ಇಲ್ವಾನಿಲ್ಲ ನನಗೆ ಇದು ಟಮಾಟೆ ಹಣ್ಣಿನ ಚಟ್ನಿ ಇತ್ತಲ್ಲ ಹಂಗೆ ಶೇಂಗಾ ಚಟ್ನಿ ತುಪ್ಪ ಹಚ್ಕೋತಾರ ಬಿಡ ಅಂಥೇಳಿ ನಾ ಹಂಗೆ ಮಾಡೀನಿ ಇವ ಏನು ತಿಳ್ಕೊಂಡ್ರೆ ನನ್ನ ಪಾಪ ಅನ್ನಾರು ಯಾಕ ಇಷ್ಟೆಲ್ಲ ಮಾಡಿ ಹೋಗ್ಬೇಕೆ ತಿಳ್ಕೊಳಕೇನೈತಿ ಏನಂತಾರೆ ಬಿಡು ಹೌದು ಪಾಪ ಆತು ಬಿಡು ಹಂಗಾರ ಅಂತಂದ್ರೆ ಇನ್ನೊಂದಿಟ್ಟು ದೋಸೆ ಹಿಟ್ಟು ತೆಗೆದಿಟ್ಟೇನಿ ಈಗ ಗಿರ್ಜವನ ಮಗ ಸಾಲಾಗಿಂತ ಬಂತಂದ್ರೆ ಬಿಷೇವು ದೋಸೆ ಕೊಡ್ತೇನೆ ತಿನ್ವಲ್ದಾಗ ಪಾಪ ಆಕಿ ಇನ್ನು ಪಾಪ ಎಷ್ಟೊತ್ತಿಗೆ ಬರ್ತಾಳೇನ ಬಸ್ ಟೈಮ್ ಸರಿ ಸಿಗೋದಿಲ್ಲ ಬಿಡೋದಿಲ್ಲ ಅದಕ್ಕೆ ಇಲ್ಲೇ ನಾಷ್ಟ ಕೊಡ್ತೇನೆ ತಿಂದು ಆಡಕ್ಕೆ ಹೋಗೋಲಕ್ಕ ಪಾಟಿ ಚೀಲ ಇಲ್ಲೇ ಇಟ್ರೆ ಹೋಗೋಲಕ್ಕ ಆಡಕ್ಕೆ ಮತ್ತು ಅವ್ರವ್ ಬಂದ್ಮ್ಯಾಗ ಮನೆಗೆ ಹೋಗೋಲಕ್ಕ ಚಾವಿ ಕೊಡ್ಬೇಡ ಅಂದ ಗಿರ್ಜವ ಅದ್ರ ಸಂಬಂಧ ಇಲ್ಲೇ ನಾಷ್ಟ ಮಾಡೋಲಕ್ಕ ಕೈಕಲ್ ಮರಿ ತಗೊಂಡು ಹೋದಿಲ್ಲ ಆತಾಳಕ್ಕ ಇಲ್ಲೇ ಮಾಡೋಲಕ್ಕ ತಗೋಕ ನಾಷ್ಟ ಬರ್ತಾರಕ್ಕ ಅವರು ಇನ್ನೇನು ಮತ್ತು ಹೋಗಿ ಅವ್ರ ಮನೆಗೆ ಹೋಗಿ ಹೊಳ್ಳಿದ್ದಾರಕ್ಕ ಮತ್ತು ಊರ ಕಡೆ ಹೊಳ್ಳಿದ್ದಾರ ಮತ್ತು ಈಗೇನು ಬಸ್ ಟೈಮ್ ಸರಿ ಇರ್ತಾವ ಒಮ್ಮೆ ಲೇಟ್ ಹಾಕೋ ನೋಡು ಹಿಂದೆ ಮುಂದೆ ಆಗ್ಬಿಡ್ತಾವ ಬಸ್ ಮತ್ತು ಅಲ್ಲೇ ಟೈಮ್ ಸರಿ ಬಿಡೋದಿಲ್ಲ ಮತ್ತು ಹೋಗಿ ಒಟ್ಟು ಮಾತುಕತೆ ಇರ್ತಾವ ಕುತ್ಕೊಂಡು ಮಾತಾಡೋದು ನಿಂದ್ರೋದು ಅಂತೇಳಿ ಮತ್ತು ಬರ್ತಾಳೆ ಆಕೇನು ಹಂಗೆ ಇದು ಮಾಡೋದಿಲ್ಲ ಬರ್ತೇನೆ ಕಮ್ಲಕ್ಕ ಮಂಜು ಸಾಲಾಗಿದ್ದ ಬರೋರಾಗ ಒಟ್ಟು ಹೆಚ್ಚು ಕಮ್ಮಿ ಕರ್ಕೋರ್ವಾ ನೀನು ಅವ್ರ ಅಮ್ಮಗೆ ಹೇಳಕ್ಕೆ ಹೋಗ್ಬೇಡ ನಾ ಹಿಂಗೆ ಹೋಗೇನ ಅಂತ ಹೇಳಿ ಅಂತ ಹೆದರ್ತಾ ಆಯ್ತವ ಪಾಪ ಏನು ಮಾಡ್ಬೇಕು ಅಯ್ಯವ್ವ ಅಲ್ಲಕ್ಕ ಗೊತ್ತಾದ್ರೆ ಮತ್ತು ಅದಕ್ಕೂ ಒಂದು ಜಗಳ ತೆಗಿಯೋರಲ್ಲಕ್ಕ ಅವ್ರು ಅದ್ರ ಸಂಬಂಧ ಹೇಳ್ಬಿಡಂತ ಆಕೆ ಗಿರ್ಜಕ್ಕ ಇದು ಮತ್ತು ಕರೆಕ್ಟ್ ಬಿಡಾಕ ಮತ್ತು ಅಲ್ಲ ಹಿಂಗೆ ಹೋಗ್ಯಾವ ಏನು ಯಾರು ಕೇಳಿ ಹೋದ್ರಿ ನೀವು ಅಂತಂದು ಇವು ಮತ್ತು ಜಗಳ ತೆಗೆದ್ರೆ ಏನು ಮಾಡ್ದಕ್ಕ ತಾಯಿ ಮಗಳಿಬ್ರು ತೆಗಿವಾರ ಬಿಡುವ ಅವ್ರೇನು ತೆಗಿಯಂಗಿಲ್ಲ ತೆನೀನ ಮಾತು ಇವ ಗಿರ್ಜವರ ಅತ್ತಿವ ಮಾತದಾವು ಇವ ಬ್ಯಾಡವ ಇವ ಎಂಥವ್ರ ಸೂಕ್ಷ್ಮ ಇದ್ದಾರ ಆದ್ರೆ ಅಂಕರ ಮತ್ತು ಅಕ್ಕಿ ಸುಮ್ಮನೆ ಅಂದರು ಅಂದಿಲ್ಲ ಅಂತಂದು ಹೊಕ್ಕಳ ಅನ್ನಿಸ್ಕೊಳ್ಳಾರ್ದಾರ ಅಂತಾರ ಇದ್ರೆ ದಿನಂಪ್ರತಿ ಜಗಳ ಮತ್ತು ಸೂಕ್ಷ್ಮ ಇದ್ದಾರ ಅಂಕರ ಎಲ್ಲರ ತಲೆ ಕೆಟ್ಟು ಓಡ್ ಹೋಗೋದು ಹಂಗೆ ಮಾತಾಡ್ತಾವ ಅವ್ರ ಅತ್ತಿ ಅಕ್ಕಿ ಹಂಗ ನಕ್ಕ ಸರೋಜನ ಗಿರ್ಜಾಕರ ನಾತ್ನಿ ಅವ್ರ ಅವನ್ಕಿದ ಬೆರಿಕೆದ ಆಕಿ ನೋಡಾಕಷ್ಟು ಮೆತ್ತ ಮಾತಾಡ್ತಾಳ ಬೆರಿಕ್ ಭಾಳ ಹುಡುಗಿ ಭಾಳ ಬೆರಿಕೆದ ಆಕಿ ನೋಡುವಾಕ ಹೆಂಗೆ ಕಾಣ್ತಾಳ ನೋಡಾಕ ಇವ ನಾನು ನನಗರ ಏನು ಗೊತ್ತೇವ ನಾನು ಅವ್ರವ್ ಅಷ್ಟೇ ಹಂಗಿದ್ದ ಬಿಡು ಮಗಳು ಬೆರಿಕಿರಾಕಿಲ್ ಬಿಡು ಹಿಂಗೆಲ್ಲಾರ ಹಚ್ಕೊಳಕ ಮಾಡಕ್ಕೆ ಚಲೋ ಅದ ಅಂತ ನಾ ಮಾಡಿದ್ನೆ ಗಿರ್ಜಾಗ ಒಂದಿನ ಅನ್ನೆ ಏನು ನಾದ್ನಿ ಚಲೋ ಅದ ಅಣ್ಣ ಅಂದ್ನೆ ಮಾತಾಡೋಕದು ಬೇಸದ ಅಲ್ಲ ಅಂದ್ನೆ ನಮಗೆ ಆಯ್ ಮಕ್ಕದ್ನ್ಯಾಗ ಮಾತಾಡ್ತೀವನಿಲ್ಲ ನಮಗೆ ಅವ್ರ ಮನಿದು ಏನು ಗೊತ್ತ ಗಿರ್ಜಾ ಅವ್ರ ಮನೆಗೆ ಈಗ ಹೋಗೋದು ಬರೋದು ಮಾಡ್ತೇವೆ ನಮಗೆ ಅಷ್ಟು ಅವ್ರ ಮನಿದು ಪರಿಚಯ ಆಕೆ ಅವ್ರದಾರ ಏನು ಈ ಗಿರ್ಜಕ್ಕ ಹುಳುಗಾಡಿಕೆಕಿ ಆಕಳ ಮಾರಿ ಕತ್ತಿ ಓದಿಕೆಕಿದು ಹಂಗೆ ಭಾಳ ಬೆರಿಕೆದಾಳಕಿ ನಾವು ಮನೆ ಬಿಟ್ಟು ಬರೋಕಾಕಿನ ಹೊರಗೆ ಕಾರ್ನ ಹಾಕಿನ ಅವ್ರವು ಕಲಿಸಿ ಈ ಪರಿ ಮಾಡಿಟ್ಟು ನಮ್ಮನ್ನ ಹೊರಗೆ ಹಾಕಿಸಿದ್ಲು ಅಂತ ಹೇಳ್ವ ಇವ ಕತ್ತಿ ಮಾಡೇ ಇಲ್ಲ ಅವತ್ತು ಇಲ್ಲ ಗುಳಿಗಿದ್ರೆ ತೊಗೊಂಡು ಮಕ್ಕೋ ಹೋಗುವ ನೀನು ಬರ್ತೇನೆ ನಾನು ಒಂಚೂರು ಅಡ್ಡಾಕಿನಿ ನಾನು ಇವತ್ತು ಯಾಕೆ ಬ್ಯಾಸ್ರದಂಗೆ ಆಗ್ಬಿಟ್ಟತಿ ಹಾಲು ಕಾಸಿಟ್ಟು ಬಂದು ನಾನು ಒಂಚೂರು ಅಡ್ಡಾಕಿನಿ ನೀನು ಒಂಚೂರು ಮಕ್ಕೊಂಡು ಹೇಳಿ ಹೋಗ್ಯವ ಇದು ತಂಪು ಭಾಳ ಐತಿ ನೆಟ್ವಿಕ್ಸ್ ಹಚ್ಕೊಂಡು ಮಕ್ಕೋ ಗುಳಿಗೆ ಮರಿಬೇಡ ತಗೋ ಏನು ಔಷಧ ಎಂತ ಕೊಟ್ಟಾರನ ಕೆಮ್ಮಿಗೆ ಹ್ಞೂ ಅಕ್ಕ ಕೊಟ್ಟಾರ ಕೆಮ್ಮಿನ ಔಷಧ ಕೊಟ್ಟಾರ ತೊಗೊಂಡು ಗುಳಿಗೆ ಅದಾವಕ್ಕ ಒಂದು ಈಗ ಮಧ್ಯಾಹ್ನದ್ದು ಒಂದು ಗುಳಿಗೆ ತೊಗೊಂಡು ಮಕ್ಕೋತೇನಕ್ಕ ಒಂಚೂರು ಮತ್ತೆ ಆರಾಮತ್ತಂದ್ರೆ ಹಳವಾರ ಅನಿಸ್ತತೆ ಅಕ್ಕ ಬಾಕ ನೀನು ನಾ ಕಾಸ್ತೀನಿ ಬಾಕ ನೀವು ನಡಿ ಅಡ್ಡ ಹೋ ನೀನು ಪಾಪ ಇಷ್ಟೊತ್ತನ ಕೆಲಸ ಭಾಳ ಆಗೈತೆ ನಿಂಗೂ ಇಲ್ಲಿ ಬಿಡೇವ ಕುಂದು ಒಲಿ ಜಳಕಿನ ಕುಂದಿರ್ತಿ ಜ್ವರ ಬಂದವ ಹೇಳ್ವ ಬೇಡ
ನಾ ಈಗ ಮಂಜು ಇಲ್ಲೇ ಪಡ್ಸಾಲಾಗ ಅಡ್ಡಾಕಿನಿ. ಮಂಜು ಬಂದಿದ್ದು ಗೊತ್ತಾಗೋದಿಲ್ಲ, ಮತ್ತು ಒದರಿ ಮತ್ತು ಪಾಪದ ಹಂಗೆ ಬಾಕಲ್ದಾಗ ಕುಂತ್ಕಿಂತಿತ್ತು. ಇಲ್ಲೇ ಪಡ್ಸಾಲಾಗ ಅಡ್ಡಾಕಿನಿ ನಾವು ಬಂದಂದ್ರೆ ಒಂದಷ್ಟು ನಾಷ್ಟ ಅದು ಹಾಕಿ ಕೊಡ್ತೇನೆ. ಮತ್ತು ಅಷ್ಟೊತ್ತಿಗೆ ಗಿರಿಜಾ ಅವ್ರು ಬಂದ್ರೆ ಮತ್ತು ಹೊಕ್ಕ ನಾವು ನಿಂದಿರೋದಿಲ್ಲ ಮತ್ತು ಅದಕ್ಕೆ. ಹ್ಞೂ ಅಕ್ಕ, ಆತ ಅಕ್ಕ. ಹಂಗಾರೆ ಚಾ ಮಾಡ್ಲೇನು? ಇಲ್ಲ ಒಂದಿಟ್ಟು ಕುಡಿತೀನಿ, ಅಲ್ಲ ಹಾಕಿ ಚಾ ಮಾಡ್ಲೇನು? ಏ ಬೇಡವಾ ಅಕ್ಕ, ಈಗ ಏನು ಬೇಡ. ಇನ್ನು ಮತ್ತೆ ಇನ್ನೊಂದು ತಾಸಿ ಸಂಜೆಗೆ ಚಾ ಕುಡ್ದ ಬಿಡ್ತೇವೆ ಅಕ್ಕ. ಹೊಳ ಪಿತ್ತ ಒಂದು ಹಾಕತ್ ಬಿಡಾಕ ನನಗೆ. ಬ್ಯಾಡ ತಗೋಕ, ಸಂಜೆ ಕುಡಿನಂತ. ಹ್ಞೂ ಮಾತಾ ಹಂಗಾರ ಮಕ್ಕೋಗು. ಬಾರ ಮಂಜು, ಬಾಯಪ್ಪ ಈಚೆ ಕಡೆ ಪಡಿಚಲ್ ಇಡೋದ್ನಲ್ಲಿ ಇಟ್ಟು ಕೈಕಲ್ ಮರಿ ತಗೊಂಬರ್ಬಾ, ನಾಷ್ಟ ಹಾಕೊಂಬರ್ತೀನಿ. ತಿಂದು ಆಡಕ್ಕೆ ಹೋಗಿ ಅಂತ. ಮನೆದು ಚಾವಿ ಕೊಡ, ನಾನು ಮನೆಗೆ ಹೋಗ್ತೀನಿ. ಅಡಪ್ಪ ಅದೇನ ಚಾವಿ ಬಿಗಿ ಐತಂತಲ್ಲಪ್ಪ, ನಿಂಗೆ ನಿಲ್ಕುದು ಇಲ್ಲ ಅಂತ. ಹೊಳ್ಳಿ ಮತ್ತೆ ತೆಗೆದ್ರೆ ಹಾಕಕ್ಕೆ ಬರೋದಿಲ್ಲ ಕಮ್ಲಕ್ಕ ಮಂಜುಗ. ನಿಮ್ಮ ಮನ್ಯಾಗ ಇರಲಿ ಚಾವಿ ಅಂತ ಹೇಳೋಗಾರ. ನಮ್ಮ ಮನ್ಯಾಗ ಐತಿ ಚಾವಿ. ನಿಮ್ಮವ್ವ ಫೋನ್ ಹಚ್ಚಿದ್ಲಿ ಈಗ. ಬಸ್ನಾಗ ಅದೇನು ಕಮ್ಲಕ್ಕ, ಈಗ ಬಂದ ಬಿಡ್ತೇನೆ. ಇನ್ನೊಂದು 15-20 ನಿಮಿಷ ನೋಡು, ಮಂಜುಗೆ ಹೇಳ ಅಂತ ಹೇಳ. ಈಗ ದಾರ್ಯಾಗದ ಅಂತ, ಬಸ್ನಾಗದ ಅಂತ ನಿಮ್ಮವ್ವ. ನಾಷ್ಟ ಹಾಕ್ತೇನೆ. ಇದನ್ನ ಗೋಧಿ ದೋಸೆ ಮಾಡೇನು, ಹಾಕೊಂಬರ್ಲೆ ಬಿಸಿವು? ಇನ್ನು ಮೊಸರನ್ನ ಐತೆ ಹಾಕೊಂಬರ್ಲಿ? ದೊಡ್ಡವ, ನಾನು ಮೊಸರನ್ನ ಒಳ್ಳೆ ದಾಸಿ ಹಾಕೊಡು. ಹ್ಞೂ ದೋಸೆ ಕೊಡ್ಲೆ? ಹ್ಞೂ ಹಾಕೊಂಬರ್ತೇನೆ. ನೀ ಕೈಕಾಲು ಮರಿ ತೊಗೊಂಬ ಹೋಗಪ್ಪ. ಅಲ್ಲಿ ಹಿತ್ಲಿಕ್ಕೆ ಹೋಗಿ ಸ್ವಚ್ಛ ಕೈಕಾಲು ಮರಿ ತೊಗೊಂಬ. ಅಲ್ಲೇ ವಸ್ತ್ರ ಐತೆ ನೋಡು, ಗಳಕ್ಕೆ ತೊಗೊಂಡು ಮಕ್ಕ ಸ್ವಚ್ಛ ಒರೆಸ್ಕೊಂಡು ಬಾ, ನಾಷ್ಟ ಹಾಕೊಂಬರ್ತೇನೆ. ಹ್ಞೂ ದೊಡ್ಡವ. ಲಕ್ಷ್ಮಿ ಅಕ್ಕ? ಲಕ್ಷ್ಮಿ ಯಾಕೆ ಇನ್ನೂ ಕಾಲೇಜ್ನಾಗಿಂದ ಬಂದಿಲ್ಲ ನೋಡಪ್ಪ. ಇವತ್ತೇನ ಕ್ಲಾಸ್ ಎಕ್ಸ್ಟ್ರಾ ಕ್ಲಾಸ್ ಹಾಕ್ಯಾರಂತ, ಹಂಗಾಗಿ ಲೇಟಾಗಿ ಬರ್ತೇನೆ ಅಂತ ಹೇಳೋಗಳ. ಬರ್ತಾಪ ಆಕಿನೂ ಲಕ್ಷ್ಮಿ ಆಕಿ ಈಗ. ಹ್ಞೂ ದೊಡ್ಡವ. ಮರಿ ತೊಗೊಂಬರ್ರಾಗನ ಹಂಚಿ ಕಾಯಕ್ಕಿಟ್ಟು ಬಂದೇನಿ. ಬಿಸಿಯಾಗಿರ್ತೈತಿ, ದೋಸೆ ಹಾಕೊಂಬಂದ್ಬಿಡ್ತೇನೆ. ಹೊಟ್ಟು ತೊಂಬತ್ತಿಂದ ಆಡಕ್ಕೆ ಹೋಗಲ್ಲ ಪಾಪ. ಅವ್ವ ಅಪ್ಪ ಯಾವಾಗ ಬರ್ತಾರನು? ಮುಂಜಾನೆ ಹೋಗಾರ, ನಾನು ಶಾಲೆಗಿಂದ ಬರೋರಾಗ ಬರ್ತೇನೆ ಅಂತ ಹೇಳಿ ಹೋಗಿದ್ರು. ಇನ್ನೂ ಬಂದೇ ಇಲ್ಲ ಅವ್ವ ಅಪ್ಪ. ಬರ್ತಾರೇನು ಮಾಡ್ತಾರೆ ಈಗ? ನಾನು ನಾಷ್ಟ ತಿಂದು ಆಟ ಆಡಕ್ಕೆ ಹೋಗ್ತೀನಿ. ಅಷ್ಟೊತ್ತಿಗೆ ಬರ್ತಾರ ಅವ್ವ ಅಪ್ಪ. ದೊಡ್ಡವ, ನಾಷ್ಟ ಹಾಕೊಡ. ಅಂದ್ರ ಮಂಜು ಇಲ್ಲಿ ಒಳ ಬರ್ತೀನಿ, ಅಲ್ಲಿ ಹಾಕೊಂಬರ್ಲಿ? ಹಾಕೊಂಬರಾಕತ್ತೇನೆ ಅಷ್ಟೇ. ಇಲ್ಲ ದೊಡ್ಡವ, ಇಲ್ಲೇ ಕೊಂಡಿರ್ತೀನಿ. ತಗೋ ಮಂಜು, ನಾಷ್ಟ ತಿನ್ನಪ್ಪ. ತಿಂದು ಚಾ ಕುಡಿತೀನಪ್ಪ. ಚಾ ಇಡ್ಲೇನೆ? ದೊಡ್ಡವ ಚಾ ಒಲ್ಲೆ, ಮಾವ ಬಂದಾಗ ಚಾ ಕುಡಿತೀನಿ. ಒಲ್ಲೆ ನಾಷ್ಟ ತಿಂದು ಆಟ ಆಡಕ್ಕೆ ಹೋಗ್ತೀನಿ ದೊಡ್ಡವ ನಾನು. ಅವಲ್ಲೇ? ಹ್ಞೂ ಆತ. ಇನ್ನೂ ದೋಸೆ ಹಾಕೊಂಬರ್ತೇನೆ, ತಿಂದು ಕೈ ತಗೊಂಡು ನೀರು ಕುಡಿದು ಆಟ ಆಡಕ್ಕೆ ಹೋಗು. ಪಾಟಿಶೀಲ ಇಲ್ಲೇ ಇರ್ಲಾಳ, ನಿಮ್ಮವ್ ಬಂದ ನಾ ಕೊಟ್ಟು ಕಳಿಸ್ತೀನಿ. ಹ್ಞೂ ದೊಡ್ಡವ. ಯಾವಪ್ಪ ದೋಸೆ? ಮಸ್ತ್ ಆಗ್ಯಾವ ದೊಡ್ಡವ, ಸೂಪರ್ ಆಗ್ಯಾವ. ಶಾಲ್ಯಾಗ ಏನು ಅಭ್ಯಾಸ ಕೊಟ್ಟಿರ್ತಾರಲ್ಲ ಮಂಜು, ಚಂದಂಗ ಓದ್ಕೋಬೇಕು. ಅಭ್ಯಾಸ ತಿಳಿಲಿಕ್ಕಂದ್ರೆ ಲಕ್ಷ್ಮಿ ಯಾಕೆ ಹೇಳ್ಕೊಡ್ತಾ? ಮನೆಗೆ ಬಾಪ ಹೇಳಿಸ್ಕೊಂಡು ಹೋಗ್ಬೇಕು. ನಿಂಗೆ ಏನು ಗೊತ್ತಾಗ್ಲಾರ್ದು. ನೀ ಚೆನ್ನಾಗ್ಲಿ ಅಂತೇಳಿ ನಿಮ್ಮವ್ವ ಪಾಪ ಕಟ್ಟಿಗೆ ಬಿಟ್ಟು ಇಟ್ಟು ನಿಮ್ಮವ್ವ ನಿಮ್ಮಪ್ಪ ಹೊಲಾಗ ದುಡುದು ನಿನಗೆ ಚಂದಾಗ ಓದಿಸ್ಬೇಕು ಅಂತಾರೆ. ಅವ್ರು ಚಂದಾಗ ಓದ್ಕೋಬೇಕಪ್ಪ. ನೀ ಕಾಡಕ್ಕೆ ಹೋಗ್ಬೇಡ. ಏನು ಶಾಲ್ಯಾಗ ಚಂದಾಗ ಶಾನೆ, ಎಷ್ಟು ಶಾನೆ ಅದೇ ಅಂತ ಶಾಲ್ಯಾಗ. ನಿಮ್ಮ ಹೋಗಿ ಯಾಕೆ ಆಡ್ತೀನಿ ಮನ್ಯಾಗ? ಇಲ್ಲ ದೊಡ್ಡವ, ಇಲ್ಲ ಅಂತ ಓದ್ತೀನಿ ದೊಡ್ಡವ. ಶಾನೆ ಆಗ್ಬೇಕು, ನಮ್ಮ ಅಪ್ಪ ಶಾನೆ. ನೀನು ಒಂದು ಹಾಕ್ಲಪ್ಪ ದೋಸೆನ? ಸಾಕು ದೊಡ್ಡವ, ನಂಗೆ ಹೊಡೆ ತುಂಬ್ತು ಸಾಕು. ಇವತ್ತ ಶಾಲ್ಯಾಗ ಪಲಾವ್ ಮಾಡಿದ್ರ ದೊಡ್ಡವ. ಹಂಗ ಪಲಾವ್ ತಿಂದು ಇದನ್ನ ಅವ್ವ ಬೆಳ್ಳುಳ್ಳಿ ಚುಮ್ಮರಿ ಮಾಡಿಟ್ಟಿದ್ಲ, ಅವನ್ನ ಒಂದು ಅಬ್ರೆ ಕಡೆ ಕಟ್ಟಿಸ್ಕೊಂಡು ಹೋಗಿದ್ದೆ. ಪಲಾವ್ ಹಾಕೊಂಡು ತಿನ್ನೆ, ಹೊಟ್ಟೆ ತುಂಬಿಟ್ಟೈತಿ. ಹೌದನ? ಪಲಾವ್ ಮಾಡಿದ್ರ ನೀವತ್ತ? ಬಾರಿ ಬಿಡಪ್ಪ ನಿಮ್ದು. ನಮಗೊಂದಿನ ತಂದು ಕೊಡಪ್ಪ ಪಲಾವ್ ಸಲ್ಯಾಂದು. ಹ್ಞೂ ದೊಡ್ಡವ, ನಮ್ಮ ಟೀಚರ್ ಹೋಗಿ ಹೇಳ್ತೀನಿ. ನಮ್ಮ ಕಮಲವ್ ದೊಡ್ಡಮ್ಮಗೆ ಇದು ಪಲಾವ್ ಅಂತ್ರಿ ಕೊಡ್ರಿ ಅಂತಂದು ಇಸ್ಕೊಂಬರ್ತೇನೆ. ಕೊಡ್ತಾರ ಕೊಟ್ರಿ ಇಸ್ಕೊಂಬಾರಪ್ಪ. ಹಂಗಾರ ಏನು ನಿಮ್ಮ ಲಕ್ಷ್ಮಿ ಜಗಜೀವದ ಅವಡು. ತಾಟ್ ಒಳಗಿಟ್ಟೇನಿ, ನೀರನ್ನು ಕುಡಿದ್ನೆ. ಪಾಟಿಚೀಲ ಇಲ್ಲೇ ಇಟ್ಟು ಹೊರ ದೊಡ್ಡವನ ಆಟ ಆಡಕ್ಕೆ ಹೋಗ್ತೀನಿ. ಆಟ ಆಡಕ್ಕೆ ಹೋಗು. ನೋಡಿಲ್ಲ, ಕೆರೆ ಕಡೆ ಅದು ಆಡಕ್ಕೆ ಹೋಗ್ಬೇಡ್ರಿ. ಇಲ್ಲೇ ಮನೆ ಬಾಕಲ್ದಾಗ ಆಡು. ಅಂದ್ರೆ ನಿಮ್ಮವ್ವ ನಿಮ್ಮಪ್ಪ ಬಂದಿದ್ದು ನಿನಗೂ ಗೊತ್ತಾಕತಿ. ಮತ್ತು ಅಲ್ಲಿ ಆಡಕ್ಕೆ ಹೋಗ್ಬೇಡಪ್ಪ, ಇಲ್ಲೇ ಆಡು ಮನೆ ಬಾಕಲ್ದಾಗೇನು. ಅವ್ರು ಬಂದು ಕೂಡಲೇ ಮನೆಗೆ ಹೋಗಿ ಅಂತ. ದೊಡ್ಡವ, ಇಲ್ಲ ನಿಮ್ಮ ಮನೆ ಬಾಕಲ್ದಾಗ ಆಡ್ತೀನಿ ತಗೋ. ಹ್ಞೂ ಆತಾಯಪ್ಪ, ಸಾವಕಾಶ ನೋಡು, ಓಡಾಡಕ್ಕೆ ಹೋಗ್ಬೇಡ್ರಿ. ಏನು ಹ್ಞೂ ದೊಡ್ಡವ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಗಿರ್ಜಾನ್ ಮಗ ನಾಷ್ಟಕ್ಕೆ ಬಂದಿದ್ನ ರೀ. ನಾಷ್ಟ ಅದು ಮಾಡಿ ಹೋದ್ ನೋಡ್ರಿ ಆಟ ಆಡಕ್ಕೆ. ಇವತ್ತಿನ ಕತೆ ಸ್ವಲ್ಪ ಅದು ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಕುಟುಂಬದ ಕತೆಗಳು, ಕಮಲಕ್ಕನ ಮನೆ ಕತೆಗಳು, ಗಿರ್ಜಕ್ಕನ ಮನೆ ಕತೆಗಳು ಮತ್ತು ಪಾರ್ವತಿಯ ಮನೆ ಕತೆಗಳು ಯಾವ ರೀತಿ ಬರತ್ತಾವ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ. ದಯವಿಟ್ಟು ಯಾರಾದರೂ ಹೊಸದಾಗಿ ನಮ್ಮ ಕತೆಗಳು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನಮ್ಮ ಕತೆಗಳಿಗೆ ಲೈಕ್ ಕೊಡೋದು ಮರಿಬೇಡ್ರಿ. ಕಮೆಂಟ್ ಮೂಲಕ ತಿಳಿಸ್ರಿ ಕತೆಗಳು ಹೆಂಗೆ ಬರತ್ತಾವ ಅಂತ ಹೇಳಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀನಿ ರೀ. ಆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಧನ್ಯವಾದಗಳು ರೀ ಎಲ್ಲರಿಗೂ.